ದಿನ ಅವರಿಗೆ ಟಿವಿಯಲ್ಲಿ ಬರಬೇಕು, ದಿನ ಅವರು ಸುದ್ದಿಯಲ್ಲಿ ಇರಬೇಕು. ಅವರು ಸುದ್ದಿಯಲ್ಲಿರುವುದಕ್ಕಾಗಿ RSS ಅನ್ನು ಮಾತಾಡಬೇಕು. ಇದು ಬಿಟ್ಟು ನೀವು ಏನು ಕೆಲಸ ಮಾಡಿದಿರಿ ಅನ್ನುವಂಥದ್ದನ್ನ ರಾಜ್ಯಕ್ಕೆ ಸ್ಪಷ್ಟ ಮಾಡಬೇಕು. ನೀವು ಅವರಿಗೆ ಅಹಂಕಾರ ಏನು? ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಂಗೆ ಯಾರು ಮುಟ್ಟಕ್ಕಾಗಲ್ಲ, ನಂಗೆ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ನಾನು ದಲಿತ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ತಂದೆಯ ಹಿಂದೆ ಅಡಗುವಂಥದ್ದು, ಇನ್ನೊಂದು ತಾನು ದಲಿತ ಅನ್ನುವಂಥದ್ದನ್ನ ಬಲಿತರಾದ್ರೂ ಕೂಡ ನಿರಂತರವಾಗಿ ಅಧಿಕಾರದಲ್ಲಿರುವಂತ ಕುಟುಂಬ ಅವ್ರದ್ದು. ಆದ್ರೂ ಕೂಡ ಅದನ್ನ ಮಾತಾಡಿ ಅದರ ನೆರಳನ್ನ ತಗೊಳ್ಳುವಂಥದ್ದು. ಇದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವು RSS ಬಗ್ಗೆ ಮಾತಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಏನಿದೆ, ರಾಜ್ಯದಲ್ಲಿ ನಾಪತ್ತೆಯಾದವರ ಕೆಲಸ ಏನಾಗಿದೆ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದಾರೆ, ಯಾವ ಅಧಿಕಾರಿ ಡ್ಯೂಟಿಗೆ ಹೋಗ್ತಿದಾರೋ ಇಲ್ಲೋ, ಯಾರು ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಬೆಗ್ಗಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ದಿನ ಅವರಿಗೆ ಟಿವಿಯಲ್ಲಿ ಬರಬೇಕು, ದಿನ ಅವರು ಸುದ್ದಿಯಲ್ಲಿ ಇರಬೇಕು. ಅವರು ಸುದ್ದಿಯಲ್ಲಿರುವುದಕ್ಕಾಗಿ RSS ಅನ್ನು ಮಾತಾಡಬೇಕು. ಇದು ಬಿಟ್ಟು ನೀವು ಏನು ಕೆಲಸ ಮಾಡಿದಿರಿ ಅನ್ನುವಂಥದ್ದನ್ನ ರಾಜ್ಯಕ್ಕೆ ಸ್ಪಷ್ಟ ಮಾಡಬೇಕು. ನೀವು ಅವರಿಗೆ ಅಹಂಕಾರ ಏನು? ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಂಗೆ ಯಾರು ಮುಟ್ಟಕ್ಕಾಗಲ್ಲ, ನಂಗೆ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ನಾನು ದಲಿತ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ತಂದೆಯ ಹಿಂದೆ ಅಡಗುವಂಥದ್ದು, ಇನ್ನೊಂದು ತಾನು ದಲಿತ ಅನ್ನುವಂಥದ್ದನ್ನ ಬಲಿತರಾದ್ರೂ ಕೂಡ ನಿರಂತರವಾಗಿ ಅಧಿಕಾರದಲ್ಲಿರುವಂತ ಕುಟುಂಬ ಅವ್ರದ್ದು. ಆದ್ರೂ ಕೂಡ ಅದನ್ನ ಮಾತಾಡಿ ಅದರ ನೆರಳನ್ನ ತಗೊಳ್ಳುವಂಥದ್ದು. ಇದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವು RSS ಬಗ್ಗೆ ಮಾತಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಏನಿದೆ, ರಾಜ್ಯದಲ್ಲಿ ನಾಪತ್ತೆಯಾದವರ ಕೆಲಸ ಏನಾಗಿದೆ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದಾರೆ, ಯಾವ ಅಧಿಕಾರಿ ಡ್ಯೂಟಿಗೆ ಹೋಗ್ತಿದಾರೋ ಇಲ್ಲೋ, ಯಾರು ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಬೆಗ್ಗಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ.